ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರ ಅನ್ಕೋತೀನಿ. ನಾನು ಕೂಡ ಆರಾಮಿದ್ದೀನಿ ನೋಡ್ರಿ ಸ್ನೇಹಿತರೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತೀನಿ. ನಾನು ಕೂಡ ವೀಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲರಿ, ಇಲ್ಲಿ ಮನೇಲಿ ಇರ್ತದೆ ದಿನಾಲು ವೀಡಿಯೋಸ್ ಮಾಡ್ತಿದ್ರೆ. ಇವಾಗ ಹೊಲಕ್ಕೆ ಹೋಗ್ಬೇಕಲ್ರಿ, ಇಲ್ಲಿ ನಮ್ಮ ಮಕ್ಕಳು ಆಡ್ತಾಯಿದ್ದಾರೆ ನೋಡ್ರಿ, ಹೊಲಕ್ಕೆ ಹೋಗ್ಬೇಕಲ್ರಿ. ಹಾಗಾಗಿ ದಂಧೆ ಜಾಸ್ತಿ ಆಗಿಬಿಟ್ಟು ವೀಡಿಯೋಸ್ ಮಾಡ್ಲಿಕ್ಕೆ ಆಗ್ತಾಯಿಲ್ಲರಿ. ಒಂದೇ ಫೋನ್ ಆಯ್ತಲ್ರಿ, ಇಲ್ಲಿ ತೊಗೊಂಡು ಹೋಗ್ಲತ್ತಾರ್ರಿ ಫೋನು. ಅದಕ್ಕೆ ನಾನು ಕೆಲಸ ಮಾಡಿಕೊಂಡು 10 ಗಂಟೆಗೆ ಹೋಗ್ತೀನಿ ರೀ. ಅವ್ರು ಬೆಳಗ್ಗೆ 6 ಗಂಟೆಗೆ ಹೋಗ್ತಾರೆ ರೀ ಗದ್ದೆಗೆ. ಅದಕ್ಕೆ ಜೂಲಿ ಅಂತ್ರಿ ನಾಯಿ, ಇದು ಜೂಲಿ ನಾಯಿ ಅಂತ್ರಿ. ಎಷ್ಟು ಚೆನ್ನಾಗದ ನೋಡ್ರಿ ಪಾಪ. ನಮ್ಮ ಮನೆ ಎದುರು ಬರ್ತಾವ್ರಿ, ಎಲ್ಲ ನಾಯಿ ಕೂಡ ಬರ್ತಾವ್ರಿ. ಕೋಳಿನೂ ಅದಾವ್ರಿ. ಕರು ನೀಡಿ ಸಿಗೋರಿ, ಅದಕ್ಕೆ ನೋಡ್ತೈತ್ರಿ ಪಾಪ. ಅದಕ್ಕೆ ಕರುಗೆ ಎಷ್ಟು ನೀರು ಇಡ್ಬೇಕ್ರಿ ಅದಕ್ಕೆ ಭಾಳ ಚೆನ್ನಾಗದ ರೀ ಸ್ನೇಹಿತರೆ. ಈ ಕಡೆ ಎಲ್ಲನೂ ತಂಪದ ರೀ. ನಮ್ಮ ಕಡೆ ಬಹಳ ಬಿಸಿಲು ಇರ್ತದಲ್ರಿ. ಈ ಕಡೆ ವಾತಾವರಣ ತುಂಬ ಚೆನ್ನಾಗಿದೆ ನೋಡ್ರಿ ಸ್ನೇಹಿತರೆ. ತುಂಬ ಮನಸ್ಸು ಬರ್ತದೆ ರೀ ಸ್ನೇಹಿತರೆ. ಈ ಕಡೆ ನೋಡ್ರಿ, ಕಡೆ ಕುಂಬಳಕಾಯಿ ಗಿಡ ಮತ್ತು ಏನೋ ಅಂತಾರಲ್ರಿ, ಸಾರೆಕಾಯಿ ಅಂತಾರಂತ್ರಿ. ನಾವು ಕುಂಬಳಕಾಯಿ ಅಂತೀವಿ, ಸಾರೆಕಾಯಿ ಅಂತೀವಿ ಇಲ್ಲಿ. ಅದಕ್ಕೆ ವಾರೊಳ ಗಿಡನೂ ಇರ್ತಾವಂತಲ್ರಿ, ಏನೋ ತಲೆಗೆ ಹಚ್ಕೋತಾರಂತ್ರಿ ಅದೇನಿ. ಅದು ಗಿಡ ಕೂಡ ಮನೆ ಎದುರನೇ ಹಾಕಿದ್ದಾರೆ ನೋಡ್ರಿ. ಮತ್ತು ತೆಂಗಿನ ಗಿಡ ನೋಡ್ರಿ ಎಷ್ಟು ಎತ್ತರ ಆಗೈತೆ. ತೆಂಗಿನಕಾಯಿ ಅಂತೂ ತುಂಬ ಚೆನ್ನಾಗಿ ಬಿಟ್ಟಾವೆ ಸ್ನೇಹಿತರೆ. ಅದನ್ನು ಇಲ್ಲಿ ಮನೆ ಎದುರನೇ ಐತೆ ನೋಡ್ರಿ, ತೆಂಗಿನ ಗಿಡ ನೋಡ್ಬೋದ್ರಿ ಇಲ್ಲಿ. ಅದಕ್ಕೆ ನೋಡಿ ಎಷ್ಟು ಚೆನ್ನಾಗವ ರೀ ಗಿಡಗಳೆಲ್ಲ. ಈ ಕಡೆ ಭಾಳ ಚೆನ್ನಾಗದ ರೀ. ನನಗಂತೂ ತುಂಬ ಇಷ್ಟ ಆಯ್ತು ರೀ ಸ್ನೇಹಿತರೆ. ಅದಕ್ಕೆ ನೋಡ್ರಿ ಕೋಳಿ ನೋಡ್ರಿ ಹೆಂಗೆ ಕುಂತದ್ರಿ. ಅದಕ್ಕೆ ಕುಡುಕು ಬಿದ್ದದಂತ್ರಿ. ಅದಕ್ಕೆ ಅದು ಅಷ್ಟೇ ಕುಂತು ಬಿಡ್ತದೆ ರೀ ಸ್ನೇಹಿತರೆ. ನೋಡ್ರಿ ಎಷ್ಟು ಚೆನ್ನಾಗದ ಇರೋದು. ಅದಕ್ಕೆ ಕರುವಿ ನಾನು ಇವಾಗ ಸಂಜೆಗೆ ಆಕಳು ಬರ್ತಾಳ್ರಿ, ಅದಕ್ಕೆ ಎಣ್ಣೆ ಕಸ ಮಾಡೋದಾಯ್ತು ಅಂತೇಳಿ ಎಣ್ಣೆ ಕಸ ಮಾಡ್ತಾಯಿದ್ದೀನಿ ನೋಡ್ರಿ ಸ್ನೇಹಿತರೆ. ಇವಾಗ ಸಂಜೆ ನಾನು ಬೆಳಗ್ಗೆ 10 ಗಂಟೆಗೆ ಹೋಗಿ ಸಂಜೆ 6 ಗಂಟೆಗೆ ಬರ್ತೀನಿ ರೀ ಮನೆಗೆ. ನಮ್ಮ ಮಕ್ಕಳಿಗೆಲ್ಲ ಸಂಘಟನೆ ಕರ್ಕೊಂಡು ಹೋಗ್ತೀನಿ ರೀ. ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೇ ಗಿಡದ ನೆಳೆಗೆ ಅದು ಕೂಡಿಸಿ ಕೆಲಸ ಮಾಡಿ ಬರ್ತೇವೆ ರೀ. ದಿನಾಲು ಹಾಲು ಕರಿಯೋದದ ಎಲ್ಲ ಏನೂ ಇಲ್ಲ ರೀ, ಅವರೇ ಕರಿತಾರೆ ರೀ ಹಾಲು. ಅದು ನಮ್ಮ ಮನೆಯಲ್ಲಿ ನಾನು ಕರಿಯೋದಿಲ್ಲ ರೀ. ಅದಕ್ಕೆ ಗದ್ದೆಯಲ್ಲಿ ಅವರೇ ಆಕಳು ಎಲ್ಲನೂ ನಿಮ್ಮ ಜೊತೆಗೆ ಎಲ್ಲ ವೀಡಿಯೋಸ್ನ ಶೇರ್ ಮಾಡ್ಕೊತೀನಿ ಸ್ನೇಹಿತರೆ. ಎಲ್ಲರೂ ನೋಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಸ್ನೇಹಿತರೆ. ನೋಡಿರಿ ಇವಾಗ ನಾವು ಅಲ್ಲಿಂದ ಇಲ್ಲಿಗೆ ಬಂದು ಕೆಲಸ ಮಾಡೋದು ಬಂದದ್ದು ನೋಡಿರಿ. ಇವಾಗ ನೋಡಿರಿ ನಮ್ಮ ಮನೆ ನೋಡೋಣ ಬರ್ರಿ. ಓನರ್ ಕೊಟ್ಟಿರೋ ಮನೆ ನೋಡಿರಿ, ಇದು ನಮಗೆ ದುಡಿಯೋಕೆ ಬಂದಿಲ್ಲ ರೀ. ಅಲ್ಲಿರೋ ಮನೆ ನೋಡಿರಿ ಯಾವ ರೀತಿ ಅಂತ ನೋಡೋಣ ರೀ ಸ್ನೇಹಿತರೆ. ನೋಡಿರಿ ಕೋಳಿ ಎಷ್ಟು ಚೆನ್ನಾಗದ, ಹೆಂಗೆ ಕೂತಿದೆ ಅಂತ ಹೇಳ್ಕಿಸಿಂದು ಪಾಪ ಏನೂ ಮಾಡೋದೇ ಇಲ್ಲ ರೀ. ಎಷ್ಟು ಸೂಪರಾಗೈತೆ ರೀ ಕೋಳಿ. ಸುಮ್ಮನೆ ಕುಂತಿರೋದು ನೋಡಿರಿ, ಏನೂ ಕೂಡ ಮಾಡಲ್ರಿ. ನೋಡೋಣ ಬರ್ರಿ ನಾವು ಮನೆ ಯಾವ ರೀತಿ ಅಂತೇಳಿ ಸ್ನೇಹಿತರೆ. ಎಲ್ಲರೂ ಅದಕ್ಕೆ ನೋಡಿ ಎಲ್ಲರೂ ನಾವು ಬಹಳ ಕಷ್ಟದಲ್ಲಿದ್ದೀವಿ ರೀ ಸ್ನೇಹಿತರೆ. ಅಲ್ಲಿ ಊರಲ್ಲಾದರೆ 1-2 ದಿವಸ ಹೋಗ್ತಿದ್ದೆ ರೀ, 1-2 ದಿವಸ ಮನೆಗೆ ಇರ್ತಿದ್ದಲ್ರಿ. ಇಲ್ಲಿ ದಿನಾಲು ಹೋಗ್ಬೇಕ್ರಿ ಸ್ನೇಹಿತರೆ, ಒಂದಿನನೂ ಬಿಡಂಗಿಲ್ಲ ರೀ ಸ್ನೇಹಿತರೆ. ನೋಡಿರಿ ಇಲ್ಲಿ ಹೆಂಗದ ಅಂತೇಳಿ ಮನೆ ಕೂಡ. ಅಲ್ಲಿ ನಮ್ಮ ಮನೆ ಹೆಂಗಿತ್ತು ಈ ಮನೆ ಹೆಂಗದ ನೋಡಿರಿ ಸ್ನೇಹಿತರೆ. ದೇವ್ರುಗಳೆಲ್ಲ ಅದಾವ್ರಿ ಜಗ್ಗಿ. ಆಯ್ತು ಟಿವಿನೂ ಅದ ರೀ, ಓನರ್ ಮನೆ ಟಿವಿ ಅದಾದು. ಹಸುಗಳಿಗೆ ದಿನ ಬೆಳಗ್ಗೆನೇ 100 ಗಪ್ಲೆ ಇಡ್ತಾರಂತ್ರಿ ಹಸುಗಳಿಗೆ ಇಡೋದು ನೋಡಿರಿ ಸ್ನೇಹಿತರೆ. ನಮ್ಮ ಕಡೆ ಇದೆ ಎಲ್ಲ ಇಡೋದಿಲ್ಲಲ್ರಿ, ಹೊಲ ಅದು ಇದಕ್ಕೆ ಹಬ್ಬ ಕಡ್ಕಿನಿ ಹಾಕ್ತೇವಲ್ರಿ. ಈ ಕಡೆ ನೋಡಿರಿ ಎಷ್ಟು ಚೆನ್ನಾಗದ ರೀ. ಇದು ಎಲ್ಲನೂ ಹಾಕಿ ಕೊಡ್ತಾರಂತ ನೋಡಿರಿ. ಹಿಂಗೆ ಕೊಟ್ಟರೆ ಹಾಲು ಚೆನ್ನಾಗಿ ಕೊಡ್ತಾವಂತ್ರಿ ಆಕಳ. ಅದಕ್ಕೆ ಜೂಲಿ ಮತ್ತು ಬಂದ ನೋಡಿರಿ ನಮ್ಮ ಮನೆ ಹತ್ರ. ಜೂಲಿ ಅವ್ರ ಮನೆ ಹತ್ರನೂ ಹೋಗ್ತದೆ ರೀ, ಅಲ್ಲಿ ಸರ್ ಮನೆ ಹತ್ರನೂ ನಮ್ಮ ಮನೆ ಹತ್ರನೂ ಬರ್ತದೆ ರೀ. ಅದಕ್ಕೆ ಇಷ್ಟು ಶೇಂಗಾ ತಂದಿದ್ದೇವ್ರಿ ಗದ್ದೆಯಲ್ಲಿ. ಶೇಂಗಾನೂ ಐತ್ರಿ ಹೊಲದಲ್ಲಿ. ನಾಳೆ ನಿಮ್ಮ ಜೊತೆಗೆ ಶೇಂಗಾ ಹೊಲ, ಮೇಕೆತನಿ ಜೋಳ ಎಲ್ಲನೂ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಸ್ನೇಹಿತರೆ. ಎಲ್ಲರೂ ನೋಡಿ ಸ್ನೇಹಿತರೆ. ನೋಡಿರಿ ಇವಾಗ ಶೇಂಗಾನೂ ಹಾಕ್ಯಾರ್ರಿ ಅಲ್ಲಿ ಹೊಲದಲ್ಲಿ. ನಾನು ಅದರಲ್ಲೇ ಕಳೆ ತೆಗಿತಾಯಿದ್ದೆ. ನಾಳೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ರೀ, ನೋಡಟ್ರಿ ಸ್ನೇಹಿತರೆ. ಅದಕ್ಕೆ ಸಂಜೆಗೆ ನಾನು ಶೇಂಗಾ ತಂದಿದ್ದಲ್ರಿ, ಪಲ್ಯ ಮಾಡಿದ್ರೆ ಅಂತ ಇದ್ದ ಅಂಥೇಳಿ ಶೇಂಗಾ ಬಿಡ್ಸ್ಕೊತಾ ಇದ್ದೀನಿ ರೀ ಸ್ನೇಹಿತರೆ. ನಮ್ಮ ಮಕ್ಕಳು ನಾವು ಶೇಂಗಾಗ ಅವ್ರನ್ನೂ ಕೂಡ್ಲಕತ್ತಾರ ರೀ. ಅದಕ್ಕೆ ಇದಾಗಿದ್ರೆ ಶೇಂಗಾ ಬಿಡ್ಸ್ಕೊತಾವೆ ನೋಡಿರಿ ಸ್ನೇಹಿತರೆ. ಈ ಕಡೆಂತೂ ಅಷ್ಟೊಂದೇನಿದೆ ಇಲ್ರಿ, ಅಮ್ಮನ ಅವರಿಗೆಲ್ಲ ಬಿಟ್ಟು ಈ ಕಡೆ ಬಂದೇವಲ್ರಿ ಸ್ನೇಹಿತರೆ. ಅದಕ್ಕೆ ನಮ್ಮ ಊರೊಳಗೆ ಮಕ್ಕಳಿಗೆ ಸ್ಕೂಲ್ನೂ ಏನೂ ಹಾಕಿಲ್ಲ ರೀ. ಇನ್ನೂ ಇಲ್ಲಿ ಸ್ಕೂಲಿಗೆ ಹಾಕ್ತೀನಿ ಅಂದಾರ್ರಿ ಸರ್. ಅದಕ್ಕೆ ಹಾಕ್ತಾರೆ ಏನು ಮಾಡ್ತಾರೆ ಸ್ನೇಹಿತರೆ. ಅದಕ್ಕೆ ಇವರಿಗೆಲ್ಲ ಸ್ಕೂಲೇ ಯಾರಿಗೂ ಹಾಕಿಲ್ಲ ರೀ. ಅದಕ್ಕೆ ಅವಳಿಗೆ ಹಾಕ್ಬೇಕು ಅಂದ್ಕೊಂಡಿದ್ದೀನಿ ರೀ. ಹಾಕ್ತಾರೆ ಏನು ಹಚ್ಕೋತಾರೆ ಏನು ಮಾಡ್ತಾರೆ ಗೊತ್ತಿಲ್ಲ ರೀ ಸ್ನೇಹಿತರೆ. ನಮ್ಮ ಸಲುವಾಗಿ ಮಕ್ಕಳು ಸಾಲಿಸ್ ಕೂಡ ಕಡ್ಡಾಗಿದೆ ನೋಡಿರಿ ಸ್ನೇಹಿತರೆ. ಹಚ್ಬೇಕ್ರಿ ನಾಳೆ ನಾಡ್ದಲ್ಲಿ ಹಚ್ಕೋತಾರೆ ಅಂತಲಕತ್ತಾರೆ ರೀ ಓನರು. ಹಚ್ಬೇಕು ನೋಡಿರಿ ಸ್ನೇಹಿತರೆ. ನೋಡಿರಿ ಶೇಂಗಾ ಎಷ್ಟು ಸಣ್ಣಗೈತೆ ರೀ. ನಮ್ಮ ಕಡೆ ಎಲ್ಲ ಇದು ಸಿಗೋದು ಭಾಳ ಕಷ್ಟ ರೀ ಶೇಂಗಾ. ಈ ಕಡೆ ಅಂತೂ ದಿನಾಲು ಶೇಂಗಾನೇ ಬೆಳೀತಾರೆ ರೀ. ಈ ಕಡೆ ಶೇಂಗಾ ಆಯ್ತು ರಾಗಿ ಇದನ್ನೇ ಬೆಳೀತಾರೆ ನೋಡಿರಿ. ಮೆಣಸಿನ್ಕಾಯಿ ಕೂಡ ಎಷ್ಟು ಚೆನ್ನಾಗಿ ನೋಡಿರಿ ಹೊಲದಲ್ಲಿ ತಂದಿರೋದು ರೀ ಮೆಣಸಿನ್ಕಾಯಿ ಕೂಡ.
ರಾಗಿ ಐತಿ, ಕಡಲೆ, ರಾಗಿ, ಶೇಂಗಾ, ಮೆಕ್ಕೆಜೋಳ ಅದನ್ನೇ ಬೆಳಿತಾರೆ ಸ್ನೇಹಿತರೆ ನಮ್ಮ ಕಡೆ. ಅದ್ರಾಗ ನಾವು ಹತ್ತಿ ತೊಗರಿ ಅಷ್ಟೇ ಬೆಳಿತೇವಲ್ರಿ. ಈ ಕಡೆ ನೋಡ್ರಿ ಎಷ್ಟು ಚೆನ್ನಾಗದಾವೆ, ಎಲ್ಲನೂ ಕೂಡ ಬೆಳಿತಾರೆ ಈ ಕಡೆ. ರಾಗಿನೇ ಮುದ್ದೆ ಮಾಡ್ತಾರಂತ್ರಿ ಈ ಕಡೆ. ಅದಕ್ಕೆ ನೋಡ್ರಿ ನಾನು ಹೊಲದಲ್ಲಿ ಅವು ಬೀಜ ಊರ್ತಾ ಇದೀನಿ ರೀ. ಅವೇನು ಬೀಜ ಕುರಿಗಳಿಗೆ ಹಾಕ್ತಾರಲ್ರಿ ಮೇವು, ಅವು ಬೀಜ ಊರಂತಂದ್ರಿ. ಅದಕ್ಕೆ ನಾನು ಊರ್ತಾ ಇದ್ದೆ ನೋಡ್ರಿ ಸ್ನೇಹಿತರೆ. ನಾವು ಬೀಜ ಊರ್ಬೇಕಂತ್ರಿ. ಅದಕ್ಕೆ ತೊಗರಿ ಗಿಡ ಅದಾವ್ರಿ ಒಳಗೆ. ತೊಗರಿ ಗಿಡ, ತೆಂಗಿನ ಗಿಡ, ಅಡಿಕೆ ಗಿಡ ಮತ್ತು ಅರಳಿ ಗಿಡ ಎಲ್ಲನೂ ಕೂಡ ಅದಾವ್ರಿ ಸ್ನೇಹಿತರೆ. ನೋಡ್ರಿ ಎಷ್ಟು ಚೆನ್ನಾಗೈತೆ ರೀ ತೋಟ. ನಾಳೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ರೀ ಎಲ್ಲನೂ ಕೂಡ. ನೋಡಟ್ರಿ ಸ್ನೇಹಿತರೆ ತೋಟ ಯಾವೈತೆ ಅಂಥೇಳಿ ಮುಂದಿನ ವಿಡಿಯೋದಲ್ಲಿ ನೋಡಟ್ರಿ ಸ್ನೇಹಿತರೆ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿರಿ. ಇಷ್ಟ ಆದರೆ ಕಮೆಂಟ್ ಮಾಡಿ ಹೇಳಿ.